ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಸ್ಟೇಟ್ ಲೆವೆಲ್ ಪ್ರಿಪರೇಟರಿ 3 ಕೀ ಆನ್ಸರ್ಸ್ ಅದನ್ನು ನೋಡ್ಬೋದು. ಅದು ಮ್ಯಾಥಮೆಟಿಕ್ಸ್ದು SSLC ಸ್ಟೇಟ್ ಲೆವೆಲ್ ಪ್ರಿಪರೇಟರಿ 3 ಮ್ಯಾಥಮೆಟಿಕ್ಸ್ ಆನ್ಸರ್. ನಿಮ್ದೆಲ್ಲ ಆನ್ಸರ್ಸು ನಿಮಗೆ ನಮ್ಮ ಒಂದು ವಾಟ್ಸಪ್ ಚಾನಲ್ ಸಿಗ್ತಾ ಹೋಗುತ್ತೆ. ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಿರ್ತೀನಿ, ಹೋಗಿ ಜಾಯ್ನ್ ಆಗಿ. ಪ್ರತಿಯೊಂದು ಇನ್ಮೇಲಿಂದ ಏನು ಎಕ್ಸಾಮ್ಗೆ ಇಷ್ಟುವರೆಗೆ ಏನಾಗಿತ್ತು ಬಿಟ್ಬಿಡಿ. ಇನ್ಮೇಲಿಂದ ಎಕ್ಸಾಮ್ಗೆ ತುಂಬ ಇಂಪಾರ್ಟೆಂಟ್ ಕ್ವಶನ್ಸ್ ಆಯಿತು, ನೋಟ್ಸ್ ಆಯಿತು, ಎಲ್ಲ ಒಂದು ನಿಮಗೆ ಪ್ರೊವೈಡ್ ಮಾಡೋದು ಖಂಡಿತ ನಮ್ಮ ಚಾನಲ್ ಕಡೆಯಿಂದ ಆಗ್ತಿರುತ್ತೆ. ಅದಕ್ಕೋಸ್ಕರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಷನ್ಸ್ ಕೂಡ ಆನ್ ಮಾಡ್ಕೊಂಡಿರಿ. ತುಂಬಾ ಇಂಪಾರ್ಟೆಂಟು ಫಿಕ್ಸ್ ಕ್ವಶನ್ಸ್ ಆದರೆ ಪ್ರೊವೈಡ್ ಮಾಡ್ತಾ ಇರುತ್ತೆ ಈ ಒಂದು ಚಾನಲು. ನೋಡ್ಕೊಂಡು ಹೋಗ್ತಾ ಹೋಗ್ಬೋದು ನೀವು ಆನ್ಸರ್ಸು. ಫಸ್ಟ್ ಕ್ವಶನ್ಸಿಂದ ಹಿಡಿದು ನಿಮಗೆ ಆಪ್ಷನ್ಸು ಸ್ಟಾರ್ಟಿಂಗ್ ಏನು ಆಪ್ಷನ್ಸ್ ಇತ್ತು, ಮತ್ತು ಸೆಕೆಂಡ್ ಬಂದುಬಿಟ್ಟು ನಿಮಗೆ ಇಲ್ಲಿ ಬಂದುಬಿಟ್ಟು ಫಾಲೋಯಿಂಗ್ ಕ್ವಶನ್ಸ್ ಇರುತ್ತೆ, ಇವಕ್ಕೂ ಆನ್ಸರ್ಸ್ ಇದೆ. ಮತ್ತು ನಿಮಗೆ ನೆಕ್ಸ್ಟು ಕಂಪ್ಲೀಟಾಗಿ ಇಲ್ಲೇ ನೋಡ್ತಾ ಹೋಗಿ, ಇಲ್ಲಾಂದರೆ ನಿಮಗೆ ಸ್ಕ್ರೀನ್ಶಾಟ್ ಟೈಮ್ ಇದ್ದರೆ ಸ್ಕ್ರೀನ್ಶಾಟ್ ಹೊಡೆದಿಟ್ಕೊಳ್ಳಿ. ಇಲ್ಲಾಂದರೆ ನಿಮಗೆ ಇದು ಕಂಪ್ಲೀಟ್ ಈ PDF ನಿಮ್ಮ ನಮ್ಮ ಒಂದು ವಾಟ್ಸಪ್ ಚಾನಲ್ ಜಾಯ್ನ್ ಆಗಿದ್ರೆ ಖಂಡಿತ ಸಿಗುತ್ತೆ. ಇಲ್ಲಾಂದರೆ ಗ್ರೂಪ್ ಬೇಕಾದ್ರೆ ಸಿಗುತ್ತೆ, ಗ್ರೂಪ್ ಲಿಂಕ್ ಹಾಕಿರ್ತೀನಿ, ಅದ್ರಲ್ಲಿ ಕೂಡ ಜಾಯ್ನ್ ಆಗಿ ನಿಮಗೆ ಇದೆಲ್ಲ ಒಂದು ಆನ್ಸರ್ಸು ಸಿಗ್ತಾ ಹೋಗುತ್ತೆ. ಇದು ನಿಮಗೆ ಮೇನ್ ಇಂಪಾರ್ಟೆಂಟು, ಎಕ್ಸಾಮ್ಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಆಯಿತಾ. ಇದೇ ಥರ ನೀವು ಎಕ್ಸಾಮಲ್ಲಿ ಹಿಂಗೆ ಬರೀಬೇಕಿರುತ್ತೆ. ಈ ಥರ ಬರೆದ್ರೆ ನಿಮಗೆ ಔಟ್ ಆಫ್ 100 ಮಾರ್ಕ್ಸ್ ಸಿಗ್ತಾ ಹೋಗುತ್ತೆ. ಖಂಡಿತ 100 ಮಾರ್ಕ್ಸ್ ಸಿಗುತ್ತೆ. ಮತ್ತು ವಿತ್ ಎಲ್ಲ 6 ಆನ್ಸರ್ಸ್ ಕೂಡ ಬರ್ತಿದ್ದೀವಿ. ಅಂದರೆ ಕಂಪ್ಲೀಟ್ ಕ್ವಶನ್ ಪೇಪರ್ದು ಆನ್ಸರ್ಸು ಈ ಒಂದು PDF ಅಲ್ಲಿ ಇರುತ್ತೆ. ಅದಕ್ಕೋಸ್ಕರ ಹೋಗಿ ಎಲ್ಲರೂ ಚೆಕ್ ಮಾಡ್ಕೊಳ್ಳಿ, ಯಾವ ಥರ ಬರೀಬೇಕು ಏನು ಅನ್ನೋದು ಕಂಪ್ಲೀಟಾಗಿ ಲಾಸ್ಟ್ ಮೂಮೆಂಟಲ್ಲಾದರೆ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಅಂತ ಹೇಳ್ತೀನಿ. ತುಂಬ ಜನ ಮ್ಯಾಥ್ಸ್ನ ತುಂಬ ಡಿಫಿಕಲ್ಟ್ ಅಂತೀರಾ. ನೋಡಿ ನಿಮಗೆ ಕೀ ಆನ್ಸರ್ಸ್ ಎಲ್ಲ ಒಂದು ಯಾವ ಥರ ಲೈನ್ ಹಾಕಬೇಕು ನೋಡಿ. 2 ಡಿಸ್ಟಿಂಕ್ಟ್ ರಿಯಲ್ ನಂಬರ್ ಅಂತ ಗೊತ್ತಾಗಿ ಈ ಥರ ಹಾಕಬೇಕು. ನೀವು ಬ್ಲೂ ಪೆನ್ನಲ್ಲಿ ಹಾಕಬೇಕು, ರೆಡ್ ಪೆನ್ನಲ್ಲಿ ಯೂಸ್ ಮಾಡೋಂತಿಲ್ಲ ಎಕ್ಸಾಮಲ್ಲಿ. ಇಲ್ಲಿ ನಿಮಗೆ ಒಂದು ಸ್ವಲ್ಪ ಚೆನ್ನಾಗಿರಲಿ, ಅಟ್ರಾಕ್ಟಿವ್ ಇರಲಿ ಅಂತ ಈ ಒಂದು ಕಲರ್ಲಿ ಬರೆದಿದ್ದೀವಿ. ನೀವು ನೋಡ್ಬೋದು ಲೀಸ್ಟ್ ನಂಬರ್ಸ್ನ ಯಾವ ಥರ ರೆಪ್ರೆಸೆಂಟ್ ಮಾಡಬೇಕು. ಮೇನ್ ಮ್ಯಾಥ್ಸಲ್ಲಿ ಏನಂದರೆ ರೆಪ್ರೆಸೆಂಟೇಷನ್ಸ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದರೆ ನೀವು ಎಷ್ಟು ಚೆನ್ನಾಗಿ ಬರೀತೀರಾ ಅಷ್ಟು ನಿಮಗೆ ಒಳ್ಳೆ ಮಾರ್ಕ್ಸ್ ಆದರೆ ಈ ಒಂದು ಸಬ್ಜೆಕ್ಟಲ್ಲಿ ಸಿಗ್ತಾ ಹೋಗುತ್ತೆ. ನೆಕ್ಸ್ಟ್ ನಿಮಗೆ ಎಕ್ಸ್ ವ್ಯಾಲಿ ವೈ ವ್ಯಾಲಿ ಸಿಕ್ಕಾಗ, ಆಲ್ಫಾ ಬೀಟಾ ವ್ಯಾಲಿ ಸಿಕ್ಕಾಗ ಯಾವ ಥರ ಒಂದು ಬಾಕ್ಸೆಲ್ಲ ಬರೆದ್ಬಿಟ್ರೆ ಆಟೋಮೆಟಿಕ್ ಅವ್ರಿಗೆ ಆನ್ಸರ್ಸು ನೀವೇನು ಮಾಡಿರುತ್ತೆ ಅದನ್ನು ನೋಡೋಕೆ ಹೋಗಲ್ಲ. ಅಂದರೆ ನೀವು ಕಾಟ್ ಮಾಡಿದ್ರು ನೋಡೋಕೆ ಹೋಗಲ್ಲ, ಆನ್ಸರ್ ಅಷ್ಟೇ ನೋಡ್ಬಿಟ್ಟು ಮಾರ್ಕ್ಸ್ ಕೊಡ್ತಾ ಹೋಗ್ತಾರೆ. ಇವೆಲ್ಲ ಮ್ಯಾಟ್ರ್ ಆಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ಇದೇ ಥರ ಬರೀಬೇಕಾಗಿರುತ್ತೆ ಎಕ್ಸಾಮಲ್ಲಿ ಲಾಸ್ಟಿಗೆ. ಮತ್ತು ನಿಮಗೆ ದೇರ್ ಫೋರ್ ಅಂತ ಬರೆದ್ಬಿಟ್ಟು ಈ ಥರ ನೀವು ಲಾಸ್ಟಿಗೆ ಒಂದು ಬಾಕ್ಸ್ ಹಾಕೋದ್ರಿಂದ ಅವ್ರಿಗೆ ಕಂಪ್ಲೀಟಾಗಿ ಆನ್ಸರ್ಸ್ ಈ ಥರ ಇರಬೇಕು ಅಂತಂದ ತಕ್ಷಣ ಅವ್ರಿಗೆ ಎವ್ಯಾಲ್ಯೂಟ್ ಮಾಡೋರಿಗೆ ಈಸಿ ಆಗ್ತಾ ಹೋಗುತ್ತೆ ಆನ್ಸರ್ಸ್ ನಾವು ಕರೆಕ್ಷನ್ಸ್ ಮಾಡಬೇಕಾದ್ರೆ. ಡಯಾಗ್ರಾಮ್ ಅಷ್ಟೇ, ಈ ಥರ ಹಿಂಗೆ ಒಂದು ಡಯಾಗ್ರಾಮ್ ಬರೆದು ಅದು ಎಕ್ಸ್ಪ್ಲೇಷನ್ಸ್ ಯಾವ ಥರ ಬರೀಬೇಕು ಕಂಪ್ಲೀಟಾಗಿ ಈ ಒಂದು ಆನ್ಸರ್ಸ್ ಕೀ ಆನ್ಸರ್ಸ್ ಏನು ಇವತ್ತು ಬರೆದಿದ್ದೀರಾ, ಯಾವ ಸ್ಟೆಪ್ಸ್ ಯಾವುದೊಂದು ಏನೇನು ಮಿಸ್ ಮಾಡಿದ್ದೀರಾ, ಮತ್ತು ಯಾವ ಕ್ವಶನ್ಸ್ಗೆ ಅಟೆಂಡ್ ಮಾಡಿಲ್ಲ ಆನ್ಸರ್ಸು ಎಲ್ಲ ಒಂದು PDF ನಮ್ಮ ಒಂದರಲ್ಲಿ ತುಂಬ ಸರಿ ಹೇಳ್ತೀನಿ. ವಾಟ್ಸಪ್ ಗ್ರೂಪಲ್ಲಿ ಸಿಗುತ್ತೆ. ಲಿಂಕು ನಿಮಗೆ ಕಮೆಂಟ್ ಬಾಕ್ಸಲ್ಲಿ ಹೋಗಿ ಅಲ್ಲಿ ಪಿನ್ ಮಾಡಿರ್ತೀನಿ. ವಾಟ್ಸಪ್ ಗ್ರೂಪ್ ಲಿಂಕ್ ಕೂಡ ಪಿನ್ ಮಾಡಿರ್ತೀನಿ, ಚಾನಲ್ ಕೂಡ ಲಿಂಕ್ ಪಿನ್ ಮಾಡಿರ್ತೀನಿ. ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹೋದ್ರೆ ಅಲ್ಲಿ ಕೂಡ ಸಿಗ್ತಾ ಹೋಗುತ್ತೆ. ಅಲ್ಲಿ ಹೋಗಿ ನಿಮಗೆ ಸಿಗ್ತಾ ಹೋಗುತ್ತೆ ಎಲ್ಲ ಕಂಪ್ಲೀಟಾಗಿ. ನಿಮಗಿನ್ನೂ ಟೈಮ್ ಇಲ್ಲ ಅಲ್ಲಿವರೆಗೂ ಹೋಗಿ ಜಾಯ್ನ್ ಅಂದರೆ ಇಲ್ಲೇ ಸ್ಕ್ರೀನ್ಶಾಟ್ ಹೊಡ್ಕೊಂಡು ನೋಡ್ಬೋದಾಗಿರುತ್ತೆ. ಕಂಪ್ಲೀಟಾಗಿ ನಿಧಾನವಾಗಿ ಸ್ಕ್ರೋಲ್ ಮಾಡ್ತಿದ್ದೀನಿ. ಇನ್ನೂ ಒಂದು ಜಸ್ಟ್ ಇದು 20 ಫೇಸಸ್ ಇದೆ. ಕಂಪ್ಲೀಟ್ ಇವತ್ತು ಸ್ಟೇಟ್ ಲೆವೆಲ್ ಯಾರು ಎಕ್ಸಾಮ್ ಬರೆದಿರೋ ಅದು ಕಂಪ್ಲೀಟಾಗಿ ಆದರೆ ಇದಾಗಿರುತ್ತೆ. ಒನ್ ಬೈ ತೋರಿಸ್ತಾ ಹೋಗ್ತಿದ್ದೀನಿ. ನಿಮ್ಮದೆಲ್ಲ ಹಿಂಗೈತೆ ಇವತ್ತು ಮ್ಯಾಥ್ಸ್ ಎಕ್ಸಾಮ್ ಅನ್ನೋದು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಯಾಕಂದರೆ ನಿಮ್ದು ಯಾವ ಥರ ಆಗಿತ್ತು, ನೀವು ಹೆಂಗೆ ಬರ್ದಿದ್ದೀರಾ, ಮತ್ತು ಈ ಒಂದು ಕೀ ಆನ್ಸರ್ಸ್ ಕೂಡ ಅದರಲ್ಲಿ ಒಂದು ಡಿಸ್ಕಷನ್ಸ್ ಮಾಡಿ. ಲಾಸ್ಟ್ ಇದು ಎಕ್ಸಾಮ್ ಅಂದ್ಬಿಟ್ಟು ಡೈರೆಕ್ಟ್ ಎಕ್ಸಾಮ್ ಬರೀತೀರಾ, ಇನ್ನೂ ಅಪ್ಕಮಿಂಗ್ ಬರೋ ಸಬ್ಜೆಕ್ಟ್ಸ್ ಕೂಡ ಇದೇ ಥರ ವೀಡಿಯೋ ಮಾಡಿ ನಿಮಗೆ ತಿಳಿಸ್ತಾ ಹೋಗ್ತೀವಿ. ಕೀ ಆನ್ಸರ್ಸು ಪ್ರೊವೈಡ್ ಮಾಡ್ತಾ ಹೋಗ್ತೀವಿ. ಮತ್ತು ನಿಮಗೆ ಅಂದರೆ ಎಕ್ಸಾಮ್ ಹಿಂದಿನ ದಿನ ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಕ್ವಶನ್ಸು ನಮ್ಮ ಒಂದು ವಾಟ್ಸಪ್ ಚಾನಲ್ಗೆ ಸಿಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ಕಷ್ಟು ಸರಿ ಹೇಳ್ತಿದ್ದೀನಿ, ಜಾಯ್ನ್ ಆಗಿ ಅಂತಂದು. ಆಮೇಲೆ ನಿಮಗೆ ಎಕ್ಸಾಮ್ ಹೆಂಗೆ ಆಯ್ತು ಇವತ್ತು, ನೀವು ಚೆನ್ನಾಗಿ ಬರ್ದಿಲ್ವಾ, ಎಷ್ಟು ಮಾರ್ಕ್ಸಿಗೆ ಬರೆದ್ರಿ, ನೆಕ್ಸ್ಟು ಬೋರ್ಡ್ ಎಕ್ಸಾಮ್ಗೆ ತುಂಬ ಕಡಿಮೆ ದಿನಗಳು ಬಂತು. ಅದಕ್ಕೆ ನೀವು ಚೆನ್ನಾಗಿ ಪ್ರಿಪೇರ್ ಆಗಬೇಕಂದ್ರೆ ಎಲ್ಲ ನೋಟ್ಸ್ಗಳು PDFಸ್ಗಳು ಸಿಗ್ತಾ ಹೋಗುತ್ತೆ. ಅದು ಆಮೇಲೆ LB ಅಂತ ಏನಿದೆ ಅದರಲ್ಲಿರೋ ಎಲ್ಲ ಕ್ವಶನ್ಸು ಸಾಲ್ವ್ ಮಾಡ್ತಾ ಹೋಗ್ತೀವಿ. ಆಲ್ರೆಡಿ ವೀಡಿಯೋಸು ಸಾಕಷ್ಟು ಇದ್ದಾವೆ. ನೀವು ನಮ್ಮ ಒಂದು ಪ್ಲೇ ಲಿಸ್ಟ್ ಚೆಕ್ ಮಾಡ್ತಾ ಹೋದರೆ ಇದರಲ್ಲಿ ಏನು ಸಾಲ್ವ್ ಮಾಡಿದ್ದಾರೆ, ಇದರಲ್ಲಿ ಸಾಕಷ್ಟು ಇರೋ ವೀಡಿಯೋಸ್ ಆಲ್ರೆಡಿ ಸಾಲ್ವ್ ಮಾಡಿದ್ದಾರೆ. ನಮ್ಮ ವಾಟ್ಸಪ್ ಚಾನಲ್ ಪ್ಲೇ ಲಿಸ್ಟ್ ಮಾಡಿ ಇಟ್ಟಿರ್ತೀವಿ, ಅಲ್ಲಿ ಕೂಡ ಹೋಗಿ ಚೆಕ್ಔಟ್ ಮಾಡ್ಬೋದಾಗಿರುತ್ತೆ. ನೀವು ಹಂಗೆ ನಿಮಗೆ ಲಾಸ್ಟ್ ಕ್ವಶನ್ಸ್, ಗ್ರಾಫ್ಸ್ ಕ್ವಶನ್ಸು ಎಲ್ಲ ಒಂದು ಆನ್ಸರ್ಸು ಆಲ್ರೆಡಿ ಮಾಡಿ ತಿಳಿಸಿದ್ದೀವಿ. ಎಷ್ಟೋ ಚಾಪ್ಟರ್ಸ್ಗಳು ಇನ್ನೂ ಹೋಗಿ ನೋಡಿಲ್ಲ, ಚೆಕ್ಔಟ್ ಮಾಡಿಲ್ಲ ಅಂದರೆ ಆದಷ್ಟು ಬೇಗ ಹೋಗಿ ಪ್ಲೇ ಲಿಸ್ಟು ಚೆಕ್ ಮಾಡ್ಕೊಳ್ಳಿ, ಎಲ್ಲ ಆನ್ಸರ್ಸ್ ಸಿಗ್ತಾ ಹೋಗುತ್ತೆ ಅಂತ ಹೇಳ್ತಾ ಇಷ್ಟು ಒಂದು ಈ ವಿಡಿಯೋದಲ್ಲಿ ಕೀ ಆನ್ಸರ್ಸು ವಿತ್ ಎಲ್ಲ ನಿಮಗೆ ಎಕ್ಸ್ಪ್ಲೇಷನ್ಸು ಕೊಡೋಕ್ಕಾಗಿಲ್ಲ. ಜಸ್ಟ್ ಕೀ ಆನ್ಸರ್ಸ್ ತೋರಿಸ್ತಾ ಹೋಗಿದ್ದೀನಿ. ನೆಕ್ಸ್ಟು ಟ್ರೈ ಮಾಡೋಣ ಇದಕ್ಕೆ ಎಕ್ಸ್ಪ್ಲೇಷನ್ಸು ಕೊಡೋಕ್ಕೆ. ಇದಿಷ್ಟು ಒಂದು ವೀಡಿಯೋದಲ್ಲಿ ಕೀ ಆನ್ಸರ್ಸ್ ಅದರ ಆಗಿತ್ತು. ಸಿಗೋಣ ಗಾಯ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ವಿಡಿಯೋ ಇಷ್ಟ ಆದರೆ ಚಾನಲ್ಗೆ ಒಂದು ಲೈಕ್ ಮಾಡ್ಕೊಂಡು ಹಾಗೆ ಒಂದು ಕಮೆಂಟ್ ಮಾಡಿ ನಿಮ್ಗೆ ಏನು ಅನಿಸ್ತು ಅಂತ. ಟೇಕ್ ಕೇರ್ ಗಾಯ್ಸ್, ಲವ್ ಯು ಆಲ್, ಟಾಟಾ, ಬಾಯ್ ಬಾಯ್.